ಹೇಮಾವತಿಯ ಕಥೆಗೆ ಬರೋದಾದರೆ ನಿಜಕ್ಕೂ ದಾರುಣವಾದಂಥ ಕಥೆ. ಅದು ಒಂದು ಸಣ್ಣ ಬ್ಯಾಕ್ಗ್ರೌಂಡನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಸಂಜೆ ಹೇಮಾವತಿಯ ಮನೆಯ ಪಕ್ಕದ ಮನೆಯಿಂದ ನಮಗೊಂದು ದೂರವಾಣಿ ಕರೆ ಬಂತು. ಒಬ್ಬ ಕಾಲೇಜ್ ವಿದ್ಯಾರ್ಥಿ ಆ ಫೋನನ್ನು ಮಾಡಿದ್ದು. ನಮ್ಮ ಪಕ್ಕದ ಮನೆಯಲ್ಲಿ ಮಧ್ಯರಾತ್ರಿ ಆದ ನಂತರ ಒಬ್ಬ ಯುವತಿಯ ನರಳಾಟ ಕೇಳಿಸುತ್ತೆ. ಅವಳು ಹಸಿವು ಹಸಿವು ಅಂತ ಕೂಗ್ಕೋತಾಳೆ. ಹಲವು ತಿಂಗಳುಗಳಿಂದ ನನಗೆ ಈ ನರಳಾಟ ಕೇಳಿ ಬರ್ತಾ ಇದೆ, ಅಲ್ಲೇನೋ ಆಗಬಾರದ್ದಾಗ್ತಿರೋ ಹಾಗಿದೆ ಅನ್ನುವಂಥ ದೂರವಾಣಿ ಕರೆ ಸುವರ್ಣ ನ್ಯೂಸ್ಗೆ ಬಂತು. ತಕ್ಷಣ ನಮ್ಮ ವರದಿಗಾರ ಗುಂಡೂರಾವ್ ಸ್ಥಳಕ್ಕೆ ಹೋದರು. ಸ್ಥಳಕ್ಕೆ ಹೋಗಿ ನೋಡಿದಾಗ ನಿಜಕ್ಕೂ ಅಲ್ಲಿ ಸಂಶಯಾಸ್ಪದ ರೀತಿಯಾದಂಥ ಘಟನೆಗಳು ನಡೀತಿರುವಂಥದ್ದು ಗೊತ್ತಾಗಿತ್ತು. ತಕ್ಷಣ ಮಲ್ಲೇಶ್ವರಂ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಯಿತು. ಪೊಲೀಸ್ ಬಂದ ನಂತರ ಪೊಲೀಸರ ಜೊತೆಗೆ ಮನೆಯನ್ನು ಪ್ರವೇಶಿಸಿದಾಗ ಒಳಗೆ ಕಂಡದ್ದು ಬೆತ್ತಲಾಗಿ ಮಲಗಿದ್ದ ಒಬ್ಬ ಯುವತಿ. ಅವಳ ಪರಿಸ್ಥಿತಿ ನಿಜಕ್ಕೂ ಎಂಥ ಕಟುಕರ ಕಣ್ಣಲ್ಲೂ ಕೂಡ ನೀರು ತರಿಸೋ ಹಾಗಿತ್ತು. ಅವಳು ಬೆತ್ತಲಾಗಿ ಮಲಗಿದ್ಲು, ಮಲಗಿದಲ್ಲೇ ವಿಸರ್ಜನೆಗಳನ್ನು ಮಾಡಿಕೊಂಡಿದ್ಲು, ಮಾತನಾಡುವಂಥ ಸ್ಥಿತಿಯಲ್ಲಿ ಇರಲೇ ಇಲ್ಲ. ತಕ್ಷಣ ಪೊಲೀಸರು ಅವಳ ಹೇಳಿಕೆಯನ್ನು ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಆದರೆ ಯುವತಿಗೆ ಏನಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಆಗಲಿಲ್ಲ. ಆಕೆಯ ಅಣ್ಣನನ್ನು ವಿಚಾರಣೆಗೋಸ್ಕರ ಪೊಲೀಸರು ಜೊತೆಗೆ ಕರ್ಕೊಂಡು ಹೋದರು. ತಂದೆ ಆ ಕ್ಷಣದಲ್ಲಿ ಪೊಲೀಸರ ಕೈಗೆ ಸಿಗಲಿಲ್ಲ. ಸುವರ್ಣ ನ್ಯೂಸ್ ಆ ಸ್ಟೋರಿಯನ್ನು ಅಲ್ಲಿಗೆ ಬಿಡಲಿಲ್ಲ. ಇವತ್ತು ಬೆಳಗ್ಗೆ ಕೂಡ ಅದರ ಫಾಲೋ ಅಪ್ಪನ್ನು ಮಾಡಲಾಯಿತು. ಯಾವಾಗ ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಯಿತೋ ತಕ್ಷಣ ಆರೋಗ್ಯ ಮಂತ್ರಿಗಳು ಸ್ಥಳಕ್ಕೆ ಬಂದು ಆ ಯುವತಿಯನ್ನು ನಿಮ್ಹಾನ್ಸ್ಗೆ ಶಿಫ್ಟ್ ಮಾಡಿದರು. ಈ ಒಟ್ಟಾರೆ ಕಥೆ ಏನಿದೆ, ನಿಜಕ್ಕೂ ತಂದೆ ತಾಯಿಗಳಾದಂಥವರು ಇಷ್ಟೊಂದು ಅಮಾನವೀಯರಾಗಿ ವರ್ತಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ಸಂಶಯಗಳನ್ನು ಹುಟ್ಟುಹಾಕುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಡಾಕ್ಟರ್ ಕಾರ್ತಿಕ್, ಖ್ಯಾತ ಮನಃಶಾಸ್ತ್ರಜ್ಞರು ನಮ್ಮ ಜೊತೆಗಿದ್ದಾರೆ. ಕಾರ್ತಿಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜಯ್ ಕುಮಾರ್, ಹೇಮಾವತಿಯ ಪಕ್ಕದ ಮನೆಯವರು ವಿಜಯ್ ಕುಮಾರ್ ಕೂಡ ನಮ್ಮ ಜೊತೆಗಿದ್ದಾರೆ. ವಿಜಯ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ತಿಕ್, ಮನಃಶಾಸ್ತ್ರಜ್ಞರು ತಾವು ಭಾಳಷ್ಟು ಪ್ರಕರಣಗಳನ್ನು ನೋಡಿರ್ತೀರಿ. ಈ ರೀತಿಯಾದಂಥ ಯಾವುದಾದ್ರು ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿತ್ತ? ತಂದೆ ತಾಯಿ ಆದವರು 4 ವರ್ಷ ತಮ್ಮ ಮಗಳನ್ನು ಕನ್ಫೈನ್ಮೆಂಟ್ನಲ್ಲಿಡುವಂಥದ್ದು. ಕೆಲವೊಂದು ಕಡೆ ಮುಂಚೆ ಕೆಲವೊಂದು ಹಳ್ಳಿಗಳಲ್ಲಿ ಈ ಥರ ಒಂದು ಪ್ರಕರಣ ಒಂದೊಂದು ಕಸಿ ಕಂಡು ಬಂದಿದೆ. ಆದರೆ ಅದರಲ್ಲಿ ಒಂದು ಡಿಫ್ರೆನ್ಸ್ ಏನಿರ್ತಿತ್ತು ಅಂತಂದರೆ, ಆ ಮಗುಗೊಂದು ಮಾನಸಿಕ ತೊಂದರೆ ಇರ್ತಿತ್ತು. ಟ್ರೀಟ್ಮೆಂಟ್ ಇದಕ್ಕೆ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕೂಡ ಹಾಕ್ತಿದ್ರು, ಚೈನ್ ಹಾಕಿ ಕಟ್ಟಾಕ್ತಿದ್ರು. ಅದು ಸಹ ತಪ್ಪು. ಆದರೆ ಇಲ್ಲಿ ಏನೂ ಒಂದು ತೊಂದರೆ ಇಲ್ದಿರ ಹಾಗೆ ಕಟ್ಟಾಕೋದು ಅಥವಾ ಕೂಡ ಹಾಕೋದು, ಅದನ್ನು ಒಂದು ಇನ್ಹ್ಯೂಮೇನ್ ಅಂತ ಅಥವಾ ಅಮಾನವೀಯ ಅಂತ ಹೇಳ್ದೆ ಅಲ್ಲದೆ ಇನ್ನೇನು ಹೇಳಲಿಕ್ಕೆ ಆಗೋದಿಲ್ಲ. ವಿಜಯ್ ಕುಮಾರ್, ಪಕ್ಕದ ಮನೆಯವರು, ಹತ್ತಿರದ ಮನೆಯವರು ನಿಮಗೆ? ಹೌದು. ಈ ಹುಡುಗಿ ನೋಡಿದ್ರ ಮುಂಚೆ ನೀವು? ನೋಡಿ 10 ವರ್ಷ ಮೇಲಾಗಿದೆ. 10 ವರ್ಷ ಮೇಲಾಗಿದೆ ನೋಡಿ. ಆದರೆ ಅಲ್ಲಿ ರೋಡಲ್ಲಿ ಆಟ ಆಡ್ತಿರೋ ಹುಡುಗರು ಅವ್ರ ಮನೆ ಬಗ್ಗೆ ಮತ್ತು ಅವರ ಅಣ್ಣನ ಬಗ್ಗೆ ಹೇಳ್ತಿದ್ರು. ಸೊ ಆಮೇಲೆ ಕಟ್ಟಾಕಿದ್ದಾರೆ ಅವಳಿಗೆ ಅಂತಲೂ ಹೇಳಿದ್ರು ಕೆಲವು ದಿನ ಹಿಂದೆ. ಅದಾದಮೇಲೆ ನಾವೆಲ್ಲ ನೇಬರ್ಸ್ ಎಲ್ಲ ಸೇರಿಕೊಂಡು ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತಮಗೆ ಫೋನ್ ಮಾಡಿ ತಿಳಿಸಿದ್ದು. ಓಕೆ, ಏನು ಕಾರಣಕ್ಕೆ ಕಟ್ಟಾಕಿದ್ದಾರೆ, ಏನು ನಡೀತಾ ಇದೆ ಆ ಮನೆಯಲ್ಲಿ, ಏನಾದ್ರು ಗೊತ್ತಿತ್ತಾ ನಿಮಗೆ? ನಮಗೆ ಗೊತ್ತಿರೋಂಗೆ ಮೆಂಟಲ್ ಏಲ್ಮೆಂಟಿಂದ ಬಳಲ್ತಾ ಇದ್ದಾಳೆ ಅಂತಂದರು. ಯಾರು? ಆ ಮನೆಯವರು. ನನಗೆ ಸುದ್ದಿ ಕೇಳಿ ಬಂದಂಗೆ, ನಾನು ಪರ್ಸನಲ್ ಏನೋ ಕೇಳಿಲ್ಲ ಅವ್ರಿಗೆ. ಬಟ್ ಈ ಥರ ಏನೋ ಪ್ರಾಬ್ಲಮ್ ಇದೆ, ಮೆಂಟಲ್ ಪ್ರಾಬ್ಲಮ್ ಇದೆ, ಅಂಡರ್ ಟ್ರೀಟ್ಮೆಂಟ್ ಇದ್ದಾಳೆ ಅಂತ ಹೇಳ್ತಾಯಿದ್ರು. ಕೇಳಿದಾಗ ಅದು ನನ್ನ ಕಿವಿಗೆ ಬಿದ್ದಿತ್ತು. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ರ ಮನೆ ವಿಷಯ ಅವ್ರವ್ರಿಗೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆಮೇಲೆ ರೀಸೆಂಟಾಗಿ ಹಗ್ಗ ಹಾಕಿ ಕಟ್ಟಿದ್ದಾರೆ ಅಂದಮೇಲೆ ವಿ ಬಿಕೇಮ್ ಪ್ರೊಆಕ್ಟಿವ್. ಆಲ್ ದಿ ನೇಬರ್ಸ್ ಬಿಕೇಮ್ ಪ್ರೊಆಕ್ಟಿವ್ ವೆನ್ ವಿ ಥಾಟ್ ವಿ ಶುಡ್ ಇನ್ಫಾರ್ಮ್ ಸಂಬಡಿ ಅಂದ್ಬಿಟ್ಟು ತಮಗೆ ಫೋನ್ ಮಾಡಿ ಹೇಳಿದ್ದು. ಓಕೆ, ಸೊ ಅಕ್ಕಪಕ್ಕದ ಮನೆಯವರು ಒಂದು ಇನಿಷಿಯೇಟಿವ್ ತಗೊಂಡ್ರು. ಇವಳು ನರಕ ಯಾತನೆಯನ್ನು ಅನುಭವಿಸ್ತಿದ್ದಾಳೆ, ಇವಳ ನರಕ ಯಾತನೆಯನ್ನು ಕೊನೆಗಾಣಿಸಬೇಕು ಅನ್ನುವಂಥ ಉದ್ದೇಶದಿಂದ ಸುವರ್ಣ ನ್ಯೂಸ್ಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ಟರು. ನಂತರ ಆದಂಥ ಘಟನೆಗಳು ನಿಮ್ಮ ಎದುರಿಗಿದೆ. ಮೊದಲಿಗೆ ಪೊಲೀಸರು ಬಂದರು, ನಂತರ ಈಗ ಸ್ವತಃ ಆರೋಗ್ಯ ಮಂತ್ರಿಗಳು ಸ್ಥಳಕ್ಕೆ ಬಂದು ಅವಳ ಸಂಪೂರ್ಣ ಚಿಕಿತ್ಸೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ನಿನ್ನೆ ನಾವು ಹೋದಂಥ ಸಂದರ್ಭದಲ್ಲಿ ಯುವತಿ ಯಾವ ಸ್ಥಿತಿಯಲ್ಲಿದ್ಲು ಅನ್ನೋದನ್ನು ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಯುವತಿಯ ಮೈ ಮೇಲೆ ಒಂದು ಸಣ್ಣ ವೇಲನ್ನು ಹಾಕಿಸಲಾಯಿತು, ನಾವು ಹೋದ ನಂತರ ಹಾಕಿಸಲಾಯಿತು. ಆದರೆ ಅವಳು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ಲು. ಉಗುರುಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಎಷ್ಟು ವರ್ಷ ಆಗಿರಬಹುದು ಉಗುರುಗಳನ್ನು ತೆಗೆದು ಅಂತ. ಎದ್ದು ಕೂತ್ಕೊಳ್ಳುವಂಥ ಸ್ಥಿತಿಯಲ್ಲೂ ಇರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಆಕೆಯನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಮ್ಮ ವರದಿಗಾರರು ಮಾಡಿದ್ರು. ಒಂದು ಸಲ ಕೇಳೋಣ ಆ ಸಂದರ್ಭದಲ್ಲಿ ಹೇಮಾವತಿ ಮಾತನಾಡಿದ್ದೇನು ಅಂತ. ಹೇಳಿ ಮಲತಾರ, ನಿಮ್ಗೆ ಏನಾಯಿತು, ಯಾಕೆ ಹೀಗಿದ್ದೀರಾ? ನನಗೆ ಹುಷಾರಿಲ್ಲ ಅಂತ ನನಗೆ ಅಷ್ಟೇ ಗೊತ್ತು. ನನಗೆ ಹುಷಾರಿಲ್ವಾ? ಹುಷಾರಿಲ್ಲ ಅಂದರೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಈ ಥರ ಮಲಗಲ್ಲ. ಏನಾಗಿತ್ತು ಹೇಳಿ, ಪರವಾಗಿಲ್ಲ. ಈಗ ನಿಮ್ಗೆ ಯಾವ ವಿಚಾರ
ಆಸ್ಪತ್ರೆ ಇದೆಲ್ಲ ಇದೆ, ಬೇಕಾದರೆ ನೋಡಿ. ಅದನ್ನು ನಿಮ್ಗೆ ಯಾವ ವಿಚಾರ ಹೇಳಬೇಕು ಅಂತ. ಅಲ್ಲ, ಯಾವ ವಿಚಾರ ಅಂತಲ್ಲ, ಏನಾಗಿದೆ ಹೇಳಿ, ಪರವಾಗಿಲ್ಲ. ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆ ನೋಡಿ ಇಡೀ ಡಿಪಾರ್ಟ್ಮೆಂಟ್ ಇದೆ ನಿಮ್ಮ ಜೊತೆಗೆ. ನೋಡಿದ್ರೆ ನನಗೆ ಗೊತ್ತಾಗತ್ತೆ ನನ್ನ ಕೈಲಿ ಆಗೋದಿಲ್ಲ ಅಂತ, ಅಷ್ಟೇ ನನಗೆ ಗೊತ್ತು. ಎಷ್ಟು ದಿನದಿಂದ ನೀವು ಹೀಗಿದ್ದೀರಾ ಹೇಳಿ ಅಮೃತ ಅವರೇ, ಎಷ್ಟು ದಿನದಿಂದ ಹೀಗಿದ್ದೀರಾ? ನನಗೆ ದಿನ ಎಲ್ಲ ನನಗೆ ಗೊತ್ತಿಲ್ಲ. ಎಲ್ಲಿ ಹೋಗ್ಲಿ, ಏನು ಹುಷಾರಿಲ್ಲ? ಹೇಳಿ, ಏನು ಹುಷಾರಿಲ್ಲ? ಹೋಗ್ಲಿ, ಅದನ್ನಾರ ಹೇಳಿ. ಮಾತಾಡಿ ಅಮೃತ. ಯಾಕೆ, ಏನಾಯ್ತು ಹೇಳಿ, ಪರವಾಗಿಲ್ಲ ಹೇಳಿ. ನಿಮ್ಮ ಸ್ನೇಹಿತರೆಲ್ಲ ಹೇಳಿದಾರಮ್ಮ, ಅಕ್ಕಪಕ್ಕ ನಿಮ್ಮ ಸ್ನೇಹಿತರೆಲ್ಲ ಹೇಳಿದಾರೆ, ನಿಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಹೇಳಿದ್ದಾರೆ, ನಿಮ್ಗೆ ಏನಾಗಿದೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ಅಂದರೆ ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್, ನೀವು ತುಂಬ ಬ್ರಿಲಿಯಂಟ್ ಅಂತೆ. ನೀವು ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದು ಈ ರೀತಿ ಕಾಲೇಜಲ್ಲಿ ಓದಿರೋದು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತೆ. ಹೇಳಿ. ಎಲ್ಲ ಹೇಳ್ತಾರೆ ಅಂದಮೇಲೆ ನಾನೇನು ಹೇಳಂಗಿದ್ದೀನಿ. ನೀವೇ ಹೇಳ್ಬೇಕೀಗ. ಇಲ್ಲ, ನಾನು ನಿಮ್ಗೆ ಏನಂತ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ನೀವೇ ಹೇಳ್ಬೇಕು ನಮಗೆ. ಸಹಾಯ ಮಾಡ್ತೀವಿ. ಎಂಥ ಸಹಾಯಕ ಸ್ಥಿತಿಯಲ್ಲಿದ್ದಾಳೆ ಹೇಮಾವತಿ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಸ್ಕ್ರೀನ್ನ ಇನ್ನೊಂದು ಭಾಗದಲ್ಲಿ, ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಫೋಟೋ ಇದೆ. ಹೇಮಾವತಿ ಇಂಥದ್ದೊಂದು ಅನಾರೋಗ್ಯಕ್ಕೀಡಾಗೋದಕ್ಕಿಂತ ಮುಂಚೆ, ತನ್ನ ಮನೆಯಲ್ಲಿ ತಾನೇ ಬಂಧಿಯಾಗೋದಕ್ಕಿಂತ ಮುಂಚೆ ತೆಗೆಸಿಕೊಂಡಂಥ ಫೋಟೋ. ಎಂಥ ಸ್ಫುರದ್ರೂಪಿ ಹುಡುಗಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. MES ಕಾಲೇಜ್ನಲ್ಲಿ BCom ಓದ್ತಿದ್ಲು ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅವಳು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಮಗೆ ಗೊತ್ತಿರುವ ಪ್ರಕಾರ. ಕೆಲವರು ಹೇಳುವಂತೆ ಆಕೆ ಒಂದು ಲವ್ ಅಫೇರ್ಗೆ ಬಿದ್ದಲು, ಆ ಕಾರಣದಿಂದಾಗಿ ತಂದೆ ತಾಯಿ ಸಿಟ್ಟಿಗೆದ್ದು ಅವಳನ್ನು ಈ ಸ್ಥಿತಿಗೆ ತಂದಿಟ್ಟರು ಅನ್ನುವಂಥದ್ದು ಕೆಲವರು ಹೇಳ್ತಾ ಇರುವಂಥ ಮಾಹಿತಿ. ಅದು ಸತ್ಯಾನೋ ಸುಳ್ಳು ಅನ್ನೋದನ್ನು ಪೊಲೀಸರು ಖಚಿತಪಡಿಸಬೇಕಾಗತ್ತೆ. ಆದರೆ ನಿನ್ನೆ ನಮ್ಮ ವರದಿಗಾರರು ಹೇಮಾವತಿಯ ತಾಯಿಯನ್ನು ಮಾತನಾಡಿಸೋ ಪ್ರಯತ್ನ ಮಾಡಿದ್ರು. ಬನ್ನಿ ಒಂದು ಸಲ ತಾಯಿ ಏನು ಮಾತಾಡಿದ್ರು ನೋಡೋಣ. ಅದೇ ನಮ್ಮ ಹುಡುಗಿ ಹೇಳಿದ, ನಾವು ಜ್ವರ ಬಂದಿತ್ತಲ್ವಾ. ಅಲ್ಲ, ಜ್ವರ ಬಂದಿತ್ತು ಅಂದರೆ ಈ ರೀತಿ ಇರ್ತಾರ? ಆವಾಗಲಿಂದ ನಾನು ಹೇಳಿದ್ದೀನಿ, ಇನ್ನು ಎಷ್ಟು ಸಲ ಹೇಳಿ ನಾನು, ಇನ್ನೇನೋ ಗೊತ್ತಿಲ್ಲ. ಇನ್ನು ಸುಮಾರು 4 ವರ್ಷದಿಂದ ಆಗಿರ್ಬೋದು. ಇನ್ನು ಆಸ್ಪತ್ರೆ ಮನೆದು ಏನಾನ ಪ್ರಾಬ್ಲಮ್ ಇರ್ತಿತ್ತು, ಅದಕ್ಕೋಸ್ಕರ ಹಿಂಗಾಯ್ತಲ್ಲ. ನಮಗೂ ಏನಾನ ತಾಪತ್ರಯ ಆಗೋಯ್ತಲ್ಲ. ಏನು ಮಾಡೋದು, ಮನೆ ತಾಪತ್ರಯ ಆಗೋಯ್ತು. ಎಷ್ಟು ದಿನದಿಂದ ಈ ರೀತಿ ಮಲಗಿರೋದವರು? ಆಯಿತು, 4 ವರ್ಷ ಆಗೋಯ್ತು. 4 ವರ್ಷದಿಂದ ಆಸ್ಪತ್ರೆಗೆ ತೋರಿಸಿದೆ 2 ಸಲ ತೋರಿಸಿ ಸಾಕಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಏನು ಮಾಡೋದು, ದಿನಾ ಪ್ರಾಬ್ಲಮ್ಮು. ಆ ತಾಯಿಯ ಮುಖವನ್ನು ನೀವು ಗಮನಿಸಿದ್ರೋ ಇಲ್ವೋ, ಪಶ್ಚಾತ್ತಾಪದ ಸಣ್ಣದೊಂದು ಎಳೆ ಕೂಡ ಇಲ್ಲದಂತೆ ಮಾತಾಡ್ತಾಳೆ. ಅವಳಿಗೆ ಜ್ವರ ಬಂದಿತ್ತು, ಮಲ್ಕೊಂಡ್ಲು, 2 ಸಲ ಆಸ್ಪತ್ರೆಗೆ ತೋರಿಸಿದ್ವಿ, ಏನೂ ಆಗಲಿಲ್ಲ, ನಮ್ಮ ಮನೆ ಥರ ತಾಪತ್ರಯ ಇತ್ತು, ಆ ಕಾರಣದಿಂದಾಗಿ ಅವಳು ಆ ಸ್ಥಿತಿಲಿದ್ದಾಳೆ. ಒಂದೇ ಒಂದು ಪಶ್ಚಾತ್ತಾಪದ ಎಳೆ ಕೂಡ ಇಲ್ಲದಂತೆ ಅಷ್ಟು ನಿರ್ಮಾನುಷವಾಗಿ, ಅಷ್ಟೊತ್ತು ನಿರ್ಭಾವುಕಳಾಗಿ ಮಾತಾಡ್ತಾ ಹೋಗ್ತಾಳೆ ಹೇಮಾವತಿಯ ತಾಯಿ. ಈಗ ಒಂದು ಸಲ ಹೇಮಾವತಿಯ ಅಕ್ಕಪಕ್ಕದ ಮನೆಯವರು ನಮ್ಮ ಜೊತೆ ಏನು ಮಾತಾಡಿದ್ರು ಅನ್ನೋದು ನೋಡೋಣ ಬನ್ನಿ. ಚೆನ್ನಾಗಿ ಓದಿದ್ದಾಳೆ ಹುಡುಗಿನೂ, ಸಖತ್ತಾಗಿದ್ದಾಳೆ ಒಟ್ಟಿನಲ್ಲಿ. ಮುಂಚೆ ಈಗಲೇ ನಾವು ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು, ಈ ಥರ ಆಗಿರೋದು. ಅಂದರೆ ಒಳ್ಳೆ ಹುಡುಗಿ, ಚೆನ್ನಾಗಿದ್ದಾಳೆ. ಯಾರನ್ನ ಕೇಳಿದ್ರು ಆ ಹುಡುಗಿ ಬಗ್ಗೆ ಯಾರು ಏನೋ ಅಷ್ಟು ಇದ್ರಾಗೇನು ಹೇಳೋ ಹಂಗಿಲ್ಲ. ಚೆನ್ನಾಗಿದ್ಲು ಹುಡುಗಿ ಮಾತ್ರ, ಅಷ್ಟೇ ಸರ್. ಇನ್ನೇನು ಹೇಳೋಣ, ನಾವು ಇದೇ ಫಸ್ಟ್ ಟೈಮ್ ಹಿಂಗೆ ಆಗಿರೋದು ನೋಡಿರೋದು. ನಮಗೂ ಈ ಥರ ಆಗಿರೋದು ಇದೇ ಮೊದಲು ನಾವು ನೋಡ್ತಾ ಇರೋದು, ಅಷ್ಟೇ. ಗೊತ್ತಿಲ್ಲ ಸರ್, ಅದೆಲ್ಲ ಹೇಳ್ಬೇಕಾಗಿರೋದು ಅವ್ರ ಮನೆಯವರು, ನಾವೇನು ಹೇಳೋಕ್ಕಾಗಲ್ಲ. ಅಲ್ಲ, ನಾವು ಅವ್ರನ್ನ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ. ನಾವು ಚಿಕ್ಕ ಹುಡುಗಿರಿಂದನೋ ಮತ್ತು ಸ್ಕೂಲ್ ಟ್ಯೂಷನ್ಗೆ ಬರಬೇಕಾದ್ರೂ ಅಕ್ಕ ಒಂದು ಸ್ವಲ್ಪ ಹೇಳ್ಕೊಡೋರು. ಹಂಗಾಗಿ ಚೆನ್ನಾಗಿ ಗೊತ್ತು. ಇದೇ ಫಸ್ಟ್ ಟೈಮ್ ನಾವು ಈ ಸ್ಥಿತಿಯಲ್ಲಿ ನೋಡಿರೋದು ಇವ್ರನ್ನ. ಅವರು ನಮಗೆ 30 ಇಯರ್ಸಿಂದ ಗೊತ್ತು, ನೋಡಿದ್ದೀವಿ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ.
ಸರಿ ಬ್ರಿಲಿಯಂಟ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತಾ ಇದ್ಲು. ಯಾತಕ್ಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಆಚೆ ಕಡೆ ಬರೋದೇ ಬಿಟ್ಬಿಟ್ರು ಮನೆಯಿಂದ. ಅವ್ರನ್ನ ಕೇಳಿದ್ರೆ ಇಲ್ಲ ಮನೇಲಿದ್ದಾರೆ ಅಂತ ಹೊತ್ತು ಯಾತಕ್ಕೆ ಏನಾಗಿದೆ ಏನೂ ಗೊತ್ತಿಲ್ಲ. ಬಟ್ ಅವ್ರು ಚೆನ್ನಾಗಿ ಓದಿದ್ದು BCom ಎಲ್ಲ ಮಾಡಿದ್ದಾರೆ, ಕೆಲಸಕ್ಕೆ ಹೋಗ್ತಾಯಿದ್ರು. ಅದಾದಮೇಲೆ ಈ ಥರ ಆಗಿರೋದು ಯಾತಕ್ಕೆ ಆಯಿತು ಅಂತ ಏನಂತಲೇ ಗೊತ್ತಿಲ್ಲ. ಆ ಹುಡುಗಿ ಕಾಲಲ್ಲಿ ಎಲ್ಲನೂ 4 ಇಂಚು 5 ಇಂಚು ಉಗುರು ಬೆಳೆದಿದೆ. ಬಟ್ ಆ ಹುಡುಗಿನ ಮೈ ಮೇಲೆ ಬಟ್ಟೆನೇ ಇಲ್ಲ, ನೆಕೆಡಲ್ಲಿ ಹಂಗೆ ಇದಾಗಿತ್ತು. ಅದನ್ನು ಅದು ಏನಕ್ಕೆ ಆ ಥರ ಮಾಡಿದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಆಮೇಲೆ ರಾತ್ರಿ ಎಲ್ಲ ನನ್ನ ಮನೆಗೆ ಕೇಳಿಸುತ್ತೆ ಮಗು ತಾಯಿ ಕೂಗೋದು, ಜಗಳ 1 ಗಂಟೆ ಎಲ್ಲ ಬೆಳಗ್ಗೆ 3 ಗಂಟೆಗಾರ ಎದ್ದು ಕೂಗೋದು, ಹಶು ಅನ್ನೋದು. ಮತ್ತೊಂದು ಅವರಲ್ಲಿ ಏನು ಗೊಂದಲ ಅನ್ನೋ ಫ್ಯಾಮಿಲಿ ಅಫೇರ್ಸ್ ಏನೋದು ಗೊತ್ತಾಗಿಲ್ಲ. ಆಮೇಲೆ ಅವರ ಅಣ್ಣನ ತಮ್ಮನೊಬ್ಬ ಇದ್ದಾನೆ, ಅವನು ರಾತ್ರಿ ಎಲ್ಲ ಮಧ್ಯರಾತ್ರಿಯಲ್ಲೇ ಓಡಾಡ್ತಾನೆ. ಹಾಗೆ ಎಲ್ಲ ಪೊಲೀಸ್ನರಿಗೆಲ್ಲ ಹೇಳಬೇಕು, ಇಲ್ಲಿ ಬೇರೆಯವ್ರ ಮನೆಗೆಲ್ಲ ಎಣಿಕೆ ನೋಡ್ತಾನೆ. ಅದು ಮಾನಸಿಕ ಅಸ್ವಸ್ಥ, ಬೇಕು ಅಂತ ಏನು ಇದು ಮಾಡೋದಿಲ್ಲ ಅಂತ ಕಾಣುತ್ತೆ. ಅದೇನು ಸಮಸ್ಯೆ ಅನ್ನೋದು ನಮಗೆ ಅವರು ಹೇಳಿದ್ರೆ ತಾನೇ ಗೊತ್ತಾಗೋದು, ಏನಾದ್ರು ಮಾಡ್ಬೋದು ಹಿಂಗೆ ಅಂತ. ಯಾರನ್ನೂ ಒಳಗಡೆ ಅಲೋ ಮಾಡಲ್ಲ. ಇಲ್ಲಿ ಹುಡುಗರು ನಿಂತು ಏನಾದ್ರು ಕೇಳಕ್ಕೆ ಬಂದರೂ ಕೂಡ ನೀವು ಯಾಕೆ ನಿಂತಿದ್ದೀರಾ, ಅಲ್ಲಿಯವ್ರು ಯಾಕೆ ಬಂದರೆ ಹಿಂಗೆ ಜಗಳ ಮಾಡಿ ಅವ್ರನ್ನೂ ಓಡಿಸ್ಬಿಡ್ತಾರೆ. ಇದು ಹೇಮಾವತಿಯ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ದಂಥ ಮಾತು. ಒಬ್ಬರು ಕೂಡ ಅವಳಿಗೇನೋ ಸಮಸ್ಯೆ ಇತ್ತು ಅನ್ನುವಂಥ ಮಾತನ್ನು ಹೇಳೋದಿಲ್ಲ. ತುಂಬ ಚೆನ್ನಾಗಿ ಓದ್ತಿದ್ಲು, ಕೆಲಸಕ್ಕೆ ಹೋಗ್ತಿದ್ಲು, BCom ಮುಗಿಸ್ಕೊಂಡ್ಲು, ನಮ್ಮ ಜೊತೆ ಓಡಾಡುವಾಗ ಮಾತಾಡ್ತಿದ್ಲು. ಏಕಾಏಕಿ ಅವಳು ಕಾಣಿಸ್ಕೊಳ್ಳಿಲ್ಲ. ಎಲ್ಲಿ ನಿಮ್ಮ ಮಗಳು ಅಂತ ಕೇಳಿದಾಗ ಮನೆಯಲ್ಲಿದ್ದಾಳೆ ಅನ್ನುವಂಥ ಮಾತನ್ನು ತಂದೆ ತಾಯಿ ಹೇಳ್ತಾ ಇದ್ರು ಅನ್ನುವಂಥದ್ದು. ವಿಜಯ್ ಕುಮಾರ್, ನಿಜನಾ ಇದು ಇವರು ಮಾತಾಡಿದ್ದು? ಹೌದು ಸರ್, ನಿಜ, 100% ನಿಜ. ಅವರು ಅವಳ ಬಗ್ಗೆ ನೋಡ್ತಾ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ಸೊ ಶಿ ವಾಸ್ ಇನ್ಸೈಡ್ ದ ಹೌಸ್, ಮನೆಯಲ್ಲಿ ಇರ್ತಿದ್ಲು ಅಂತಂದಮೇಲೆ ಸ್ವಲ್ಪ ದಿನ ಕಾಣಿಸ್ಲಿಲ್ಲ ಅಂದಾಗ ನೀವು ಮರ್ತು ಬಿಟ್ರಿ? ಹೌದು, ಮರ್ತು ಬಿಟ್ವಿ. ಮೋರ್ ದೆನ್ ಆ್ಯಕ್ಚುಲಿ 10 years ಆಗಿದೆ ಅವಳು ನೋಡಿ, ನಾನು ನೋಡಿ, ಅವಳು ನೋಡಿ. ಬಟ್ ಆವಾಗವಾಗ ಸುದ್ದಿ ಬರುತ್ತೆ ಅವ್ರ ಮನೆಯ ಬಗ್ಗೆ. ಹುಡುಗರು, ನಮ್ಮ ರೋಡಲ್ಲಿರೋ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾಗ ಆ ಹುಡುಗಿ ಅಣ್ಣ ಅಬ್ಜೆಕ್ಟ್ ಮಾಡ್ತಿದ್ದ. ಒಂದು ಸತಿ ಗಲಾಟೆ ಆಯಿತು, ಫ್ಯೂ ಡೇಸ್ ಬ್ಯಾಕ್ ಗಲಾಟೆ ಆಯಿತು. ಗಲಾಟೆ ಆಗ ಹೊಡೆದಾಟನೂ ಆಯಿತು. ಆವಾಗ ಕೇಳಿದಾಗ ಈ ಥರ ಏನಕ್ಕೆ ಗಲಾಟೆ ಆಯಿತು ಅಂತ ಅಂದಾಗ ನಾನು ಕೇಳಿದಾಗ ಅವರು ಈ ಥರ ಕಟ್ಟಾಕಿದ್ದಾರೆ, ಹುಡುಗಿನೂ ಕಟ್ಟಾಕಿದ್ದಾರೆ, ಮನೆಯವರೆಲ್ಲ ಮೆಂಟಲ್ ಆಗಿಬಿಟ್ಟಿದ್ದಾರೆ ಅಂತ ಅಂದರು. ದೆನ್ ವಿ ಥಾಟ್ ಸಮಥಿಂಗ್ ಇಸ್ ರಿಯಲಿ ಸೀರಿಯಸ್. ಓಕೆ, ಡಾಕ್ಟರ್ ಕಾರ್ತಿಕ್, ಏನು ಅನ್ನಿಸ್ತಾ ಇದೆ ಇಡೀ ಪ್ರಕರಣವನ್ನು ನೋಡಿದ್ರಿ? ತಾಯಿ ಮಾತಾಡಿದ್ದು ಕೇಳಿದ್ರಿ, ಹೇಮಾವತಿ ಮಾತಾಡಿದ್ದು ಕೇಳಿದ್ರಿ, ಅಕ್ಕಪಕ್ಕದ ಮನೆಯವರು ಹೇಳೋದು ಕೇಳಿದ್ರಿ. ಇದರಲ್ಲಿ ನಮಗೆ ಪೂರ್ತಿ ಇನ್ನೂ ಮಾಹಿತಿ ಆ್ಯಕ್ಚುಲಿ ಸರಿಯಾಗಿ ಸಿಕ್ಕಿಲ್ಲ. ಬಟ್ ಸಿಕ್ಕಿರುವಂಥ ಮಾಹಿತಿನಲ್ಲಿ ಆ ಹುಡುಗಿಗೆ ಆವಾಗೇನು ಮಾನಸಿಕ ತೊಂದರೆ ಇರಲಿಲ್ವೇನೋ, ಬೇರೆ ಯಾವುದೋ ಕಾರಣಕ್ಕೆ ಒಂದು ಪನಿಷ್ಮೆಂಟ್ ಕೊಟ್ಟಂಗೆ ಅಲ್ಲಿ ಕೂಡಾಕಿದಾರೇನೋ ಅನ್ನೋ ಒಂದು ಇದು ಬರ್ತಾಯಿದೆ. ಎಸ್, ಪನಿಷ್ಮೆಂಟ್ಗೆ ಕೂಡ ಹಾಕಿದ್ರ ಅನ್ನುವಂಥದ್ದು. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿ ಆದಂಥವರು ಶಿಕ್ಷೆ ಕೊಡೋದು ಬಹಳ ಸಾಮಾನ್ಯ. ಆದರೆ ಶಿಕ್ಷೆ ಯಾವ ರೀತಿ ಕೊಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ? 4 ವರ್ಷಗಳ ಕಾಲ ವಯಸ್ಸಿಗೆ ಬಂದ ಮಗಳನ್ನು ಬೆತ್ತಲೆ ಸ್ಥಿತಿಯಲ್ಲಿ ಮಲಗಿಸೋದು ಕೂಡ ಒಂದು ಶಿಕ್ಷೆನ? ನಿಜಕ್ಕೂ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರೋದು ಹೇಮಾವತಿಯ ಮನೆಯವರ್ಗ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ತಜ್ಞರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.